ನಿಮ್ಮ ಮುಂದೆ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ದಯವಿಟ್ಟು ಈ ಕೇಸ್ ಸೋತ್ಬಿಡಿ. ಒಂದು ಸಂಸಾರನ ಉಳಿಸ್ಬೇಕು ಅಂತ ಯೋಚನೆ ಮಾಡಿ ನಿಮ್ ಮಗಳು ಸಂಸಾರ ಅಂತ ಅನ್ಕೊಂಡು ನಿರ್ಧಾರ ತಗೊಳ್ಳಿ. ಸರ್, ಗಾಡಿಲೇನೋ ಹೇಳ್ತೀನಿ ಅಂತ ಹೇಳಿದ್ರಿ, ಏನು ಹೇಳ್ತಾನೆ ಇಲ್ವಲ್ಲ ಸರ್? ನಾನೇನೋ ಕೇಳ್ತೀನಿ, ನಿಜ ಹೇಳ್ತೀಯ? ಕೇಳಿ ಸರ್. ನೀನು ಅರ್ಜುನ್ನಿಂದ ಯಾಕೆ ದೂರ ಆಗ್ತಿದೀಯ? ಸರ್, ಕೇಳಿದ್ದೇನೆ ಎಷ್ಟು ಸರಿ ಕೇಳ್ತೀರಾ? ನನಗದನ್ನೆಲ್ಲ ನೆನಪಿಸ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಡಾಕ್ಟರ್ ಹತ್ರ, ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದು ಅಂತಾರೆ. ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅರ್ಥನಾ? ನನಗೆ ಯಾಕೋ ಹಾಗೆ ಅನಿಸ್ತಿದೆ. ಅಲ್ಲ ಸರ್, ನಾನು ಯಾಕೆ ಸುಳ್ಳು ಹೇಳಿ? ಇವ್ರಿಗೇನಾದ್ರೂ ಡೌಟ್ ಬರ್ತಿದ್ಯಾ? ಲಾಡ್ಜ್ ಅಲ್ಲಿ ನಡೆದಿರೋದ್ರ ಹಿಂದೆ ನಿನ್ ಕೈವಾಡ ಇದೆಯಾ? ಸರ್, ನಿಮಗೆ ಯಾಕೆ ಅನುಮಾನ? ನನಗೆ ಕಾರಣ ಬೇಕಾಗಿಲ್ಲ, ಉತ್ತರ ಬೇಕು. ನಿಜಾನ ಸುಳ್ಳ? ಸುಳ್ಳು. ತನ್ನ ಗಂಡ ಇನ್ನೊಂದು ಹುಡುಗಿ ಜೊತೆ ಇರೋದನ್ನ ಯಾವ ಹೆಂಡತಿ ತಾನೇ ಸಹಿಸ್ತಾಳೆ ಹೇಳಿ? ಈ ಕೇಸ್ನ ನಾನು ತಗೊಳ್ಳಲ್ಲ, ಬೇರೆ ಲಾಯರ್ ನೋಡ್ಕೊ. ಸರ್ ಸರ್ ಸರ್, ಯಾಕೆ ಸರ್, ಏನಾಯ್ತು? ನಾನಿಷ್ಟು ಕೇಳಿದ್ಮೇಲೂ ಸತ್ಯ ಹೇಳಿಲ್ಲ ಅಂದಮೇಲೆ ನೀನ್ ಕೇಸ್ ತಗೊಂಡು ನಾನು ಯಾಕೆ ಒದ್ದಾಡಬೇಕು? ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ನನಗೆ ಕ್ಲೈಂಟ್ ಹೇಳ್ತಿರೋದು ಸುಳ್ಳ ಸತ್ಯನ ಅಂತ ಗೊತ್ತಾಗೋದಿಲ್ವಾ? ತಗೋ ನಿನ್ನ ಕೇಸ್ ಫೈಲ್. ಸರ್ ಸರ್ ಸರ್, ಪ್ಲೀಸ್ ಸರ್, ನಾನು ಸತ್ಯ ಹೇಳ್ತೀನಿ. ನನ್ನ ಗಂಡ ಯಾವ ಹುಡುಗಿ ಹಿಂದೆನೂ ಹೋಗಿಲ್ಲ ಸರ್. ಅವರು ಶ್ರೀರಾಮ್ ಚಂದ್ರ. ಆ ಹುಡುಗಿನ ಅವ್ರ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡಿದ್ದು ನಾನೇ ಆ ಹುಡುಗಿನ ಅವ್ರ ಜೊತೆ ಇರೋ ಹಾಗೆ ಮಾಡಿದ್ದು, ಅವರಿಬ್ಬರನ್ನು ಒಟ್ಟಿಗೆ ಕಳಿಸಿದ್ದು ನಾನೇ. ಒಂದೇ ರೂಮಲ್ಲಿ ಇರೋ ಥರ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದು ನಾನೇ. ಹೆಂಡತಿ ಆದವಳು ಗಂಡನ ಮರ್ಯಾದೆನ ಉಳಿಸ್ಬೇಕು, ಅದು ಬಿಟ್ಟು ಹೀಗೆ ಮಾಡ್ತಿಲ್ಲ ನೀನು. ಅವ್ರ ಜೀವನ ಸರಿ ಹೋಗ್ಬೇಕು ಅಂದ್ರೆ ನಾನು ಅವ್ರನ್ನ ಬಿಟ್ಟು ಹೋಗ್ಬೇಕು ಸರ್. ಅವ್ರು ನನ್ನನ್ನು ಬಿಟ್ಟು ಹೋಗ್ಬೇಕು ಅಂತಂದ್ರೆ ನಾನು ಹೀಗೆ ಮಾಡಲೇಬೇಕು. ಅವನು ಯಾಕೆ ನಿನ್ನನ್ನು ಬಿಟ್ಟು ಹೋಗ್ಬೇಕು? ನನಗೆ ಮಕ್ಕಳಾಗಲ್ಲ ಸರ್. ನನಗಂತೂ ನನ್ನ ಮಗುನ ಎತ್ತಾಡೋ ಋಣ ಇಲ್ಲ. ಹಾಗಂತ ಅವರು ಕೂಡ ಮಕ್ಕಳಿಲ್ಲದೆ ಸಾಯ್ಬೇಕಾ ಸರ್? ಅದಕ್ಕೆ ಅವ್ರಿಗೆ ನನ್ನ ಮದುವೆ ಮಾಡ್ಸೋಣ ಅಂತ ಅನಿಸ್ತು. ಎಲ್ರ ಥರ ಅವರು ಮಕ್ಕಳು ಮರಿ ಸಂಸಾರ ಅಂತ ಸಂತೋಷವಾಗಿರ್ಬೇಕು ಅಂತ ನಾನು ಅನ್ಕೊಂಡೆ. ಆದ್ರೆ ಅವ್ರು ಒಪ್ಲೇ ಇಲ್ವಲ್ಲ, ಅದಕ್ಕೆ ಹಾಗೆ ಮಾಡಿದೆ. ಒಂದೇ ಸಲಕ್ಕೆ ಯಾರ ಮೇಲೂ ಯಾರಿಗೂ ಪ್ರೀತಿ ಬರಲ್ಲ. ಅದಕ್ಕೆ ಸ್ವಲ್ಪ ದಿನ ಜೊತೆಲಿ ಓಡಾಡಿದ್ರೆ ಪ್ರೀತಿ ಹುಟ್ಟುತ್ತೆ ಅಂತ ಅನ್ಕೊಂಡು ಮೀರಾನ ಮನೆಗೆ ಕರ್ಕೊಂಡು ಬಂದೆ. ಅವ್ರಿಗೆ ಅಸಿಸ್ಟೆಂಟ್ ಆಗಿರೋ ಥರ ಮಾಡಿದೆ. ಅವ್ರು ಅವಳನ್ನ ನೋಡಿದ್ರೆ ಮಾರ್ ದೂರ ಓಡ್ ಹೋಗ್ತಾರೆ. ಕಾನೂನ್ ಪ್ರಕಾರ ಡಿವೋರ್ಸ್ ಆಗದೆ ಇನ್ನೊಂದು ಮದುವೆ ಆಗಕ್ಕಾಗಲ್ವಲ್ಲ ಸರ್? ಕಾರಣ ಇಲ್ದೆ ಅರ್ಜುನ್ ಸರ್ ನನ್ನ ಬಿಡಲ್ಲ. ಅದಕ್ಕೆ ನಾನೇ ಅರ್ಜುನ್ ಸರ್ಗೆ ಬೇರೆ ಸಂಬಂಧ ಇರೋ ಥರ ಕಾರಣ ಸೃಷ್ಟಿ ಮಾಡಿದೆ. ಏನಮ್ಮ ಹೇಳ್ತಿದ್ಯಾ ನೀನು? ನಿಮ್ಮ ಮುಂದೆ ಎಲ್ಲ ಹೇಳಿದ್ದೀನಿ ಸರ್. ದಯವಿಟ್ಟು ನೀವೇ ನನ್ನ ಗಂಡನಿಂದ ಬಿಡುಗಡೆ ಕೊಡಿಸಿ. ಅವ್ರ ಮುಂದೆ ಆದ್ರೂ ಪಾಪ ಚೆನ್ನಾಗಿರ್ಲಿ. ಬುದ್ಧಿಗಿದ್ದೇ ಇದೆಯಾ ನಿನಗೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನನ್ನು ಬಿಟ್ಟು ಅವ್ನು ಸುಖವಾಗಿರ್ತಾನ? ಮನುಷ್ಯನ್ಗೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುವಾಗ ಮನುಷ್ಯನ್ ಪ್ರೀತಿಗಿರಲ್ವಾ ಸರ್? ಅರ್ಜುನ್ ಪ್ರೀತಿಗೆ ಎಕ್ಸ್ಪೈರಿ ಡೇಟ್ ಇರಲ್ಲ. ಅದಕ್ಕೆ ಸರ್, ಅದಕ್ಕೆ ಅವ್ರಿಗೆ ನನ್ನ ಮೇಲೆ ದ್ವೇಷ ಬರೋ ಹಾಗೆ ಮಾಡ್ತಾ ಇದ್ದೀನಿ. ನೋಡಿ, ನೀವು ಕೋರ್ಟಲ್ಲಿ ವಾದ ಮಾಡಿ ಅವ್ರು ಸರಿ ಇಲ್ಲ ಅಂತ ಪ್ರೂವ್ ಮಾಡಿ. ಆಗ ನನ್ನ ಮೇಲಿರೋ ಕೋಪಕ್ಕಾದ್ರೂ ಅವರು ಮೀರಾನ ಮದ್ವೆ ಆಗ್ತಾರೆ. ಇಲ್ಲ, ನಾನು ಇದಕ್ಕೆ ಅವಕಾಶ ಕೊಡಲ್ಲ. ಸರ್, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಈ ಥರ ನಡು ನೀರಲ್ಲಿ ಕೈ ಬಿಡಬೇಡಿ ಸರ್. ನಾನೇ ನಿನಗೆ ಕೈ ಮುಗಿತೀನಿ.
ನಿನ್ನ ಸಂಸಾರಕ್ಕೆ ನೀನೇ ಮಣ್ಣು ಹಾಕೋಬೇಡ. ಇದನ್ನ ಇಲ್ಲಿಗೆ ನಿಲ್ಲಿಸಿ ಸುಮ್ಮನೆ ಮನೆಗೆ ಹೋಗು. ಹಾಗಾದ್ರೆ ನನ್ ಕೇಸ್ ತಗೊಳಲ್ವಾ? ನಾವು ಸಾಧ್ಯನೇ ಇಲ್ಲ. ಸರಿ ಬಿಡಿ, ತಗೋಬಿಡಿ. ನಾನೇ ಯಾವ್ದಾದ್ರೂ ಬೇರೆ ಲಾಯರ್ನ ನೋಡ್ಕೋತೀನಿ. ಇವಳನ್ನ ಹೀಗೆ ಬಿಟ್ರೆ ಬೇರೆ ಲಾಯರ್ ಹತ್ರ ಹೋಗ್ತಾಳೆ. ಸೇವಂತಿ, ಸೇವಂತಿ ನಿಂತ್ಕೋ. ಸೇವಂತಿ. ಸರ್, ದಯವಿಟ್ಟು ನನ್ನ ಹೋಗೋದಕ್ಕೆ ಬಿಟ್ಬಿಡಿ. ಆ ಫೈಲ್ ಕೊಡಲಿ. ಕೇಸ್ ತಗೊಳಲ್ಲ ಅಂತ ಹೇಳಿದ್ರಲ್ಲ? ಇಲ್ಲ, ತಗೋತೀನಿ. ಬೇಕಾಗಿಲ್ಲ. ಯಾಕೆ? ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಸರ್. ಯಾಕೆ ನಂಬಿಕೆ ಇಲ್ಲ? ಗಂಡನ ಬಿಡ್ಬೇಡ ಅಂತ ಇಷ್ಟೆಲ್ಲ ಅಡ್ವೈಸ್ ಮಾಡ್ತಿರೋ ನೀವು ಅವರಿಂದ ಡಿವೋರ್ಸ್ ತಗೊಳ್ಳೋದಕ್ಕೆ ಸಹಾಯ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇಲ್ಲ. ಬೇಕು ಬೇಕು ಅಂತಾನೆ ನೀವು ನನ್ನನ್ನು ಸೋಲಿಸ್ಬಿಟ್ಟು ಅವ್ರ ಜೊತೆ ಸಂಸಾರ ಮಾಡೋ ಹಾಗೆ ಮಾಡಿದ್ರೆ? ಇಲ್ಲಮ್ಮ, ನಾನು ಆ ಥರ ಮಾಡಲ್ಲ. ಕೇಸ್ ತಗೊಂಡ್ಮೇಲೆ ಗೆಲ್ತೀನಿ ನಾನು. ನಾನು ನಿಮ್ಮನ್ನ ನಂಬಬಹುದಾ ಸರ್? ನಾನು ನನ್ನ ವೃತ್ತಿಗೆ ದ್ರೋಹ ಮಾಡಲ್ಲ. ಈ ಕೇಸನ್ನ ಗೆಲ್ತೀನಿ. ಹಾಗಂತ ನನಗೆ ಮಾತು ಕೊಡಿ. ಅಶ್ವಿನ್, ಏನ್ ಮಾಡ್ತಿದ್ಯಾ? ಅದೇ ಮನೆ ಡಾಕ್ಯುಮೆಂಟ್ಸು. ಆ ಸೇವಂತಿ ಕೈಲಿ ಸೈನ್ ಹಾಕ್ಸ್ಕೋಬೇಕಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ನಿನ್ ಜೀವನ ಪೂರ್ತಿ ಈ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಂಡು ಸೇವಂತಿ ಹಿಂದೆ ಸುತ್ತೋದ್ರಲ್ಲೇ ಮುಗ್ದೋಗತ್ತೆ. ಏಯ್, ಯಾಕೆ ಕಿಂಡಲ್ ಮಾಡ್ತಿದ್ಯಾ? ಕಿಂಡಲ್ ಅಲ್ಲ, ಫ್ಯಾಕ್ಟು. ನೀನು ಅವಳ ಅಷ್ಟು ಆಟಾಡ್ಸಿದ್ರು ಅವಳಿಗೆ ಇನ್ನೂ ಬಗ್ಗಿಲ್ಲ ಅಂದ್ರೆ ನಂಗೇನೋ ಅವಳಿ ಮನೆನ ನಿಂಗೆ ಬರ್ಕೊಡ್ತಾಳೆ ಅಂತ ಅನ್ನಿಸ್ತಿಲ್ಲ. ಬರ್ಕೊಡ್ದೆ ಹೋದ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ಆಟ ಆಡ್ಸ್ಬಿಡ್ತೀನ ಅವಳ. ತುಂಬಾ ದಿನದಿಂದ ನಿನ್ ಬಾಯಲ್ಲಿ ಈ ಡೈಲಾಗ್ನ ಕೇಳ್ತಾನೆ ಇದ್ದೀನಿ, ಆದ್ರೆ ರಿಸಲ್ಟೇ ಬರ್ತಿಲ್ಲ. ಸೇವಂತಿನ ಲಾಕ್ ಮಾಡೋದು ಅಷ್ಟು ಈಸಿ ಅಂತ ಅನ್ಕೊಂಡಿದ್ಯಾ? ಯಾರು ಇಲ್ದಿರೋ ಟೈಮ್ ನೋಡಿ ಅವಳ ಹತ್ರ ಮನೆ ಬಗ್ಗೆ ಹೋಗಿ ಮಾತಾಡಬೇಕು. ಆ ಸೇವಂತಿ ಡೈವೋರ್ಸ್ ವಿಚಾರ ಶುರು ಆದಾಗಿಂದ ಎಲ್ರು ಈ ಮನೇಲೇ ಬಿದ್ದಿದ್ದಾರೆ. ಬೇರೆಯವ್ರಿಗೆ ಒಂದು ಸ್ವಲ್ಪ ಅನುಮಾನ ಬಂದ್ರು ನಮ್ಮ ಗತಿ ಏನಾಗುತ್ತೆ ಅಂತ ಗೊತ್ತಲ್ವ ನಿನಗೆ? ಒಂದೇ ದಿನಕ್ಕೆ ನಾವಿಬ್ರು ಎಲ್ಲರ ಮುಂದೆ ವಿಲನ್ಗಳಾಗಿ ಹೋಗ್ತೀವಿ. ಇಂಥ ವಿಚಾರದಲ್ಲಿ ನಾವು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು ಪೂಜಾ. ತಾಳ್ಮೆ ಇರ್ಬೇಕು ನಿಜ, ಹಾಗಂತ ಆಮೇಲೆ ಅಷ್ಟು ನಿಧಾನ ಇರಬಾರ್ದು. ಬೇಗ ಯಾವ್ದಾದ್ರು ಒಳ್ಳೆ ಸಮಯ ನೋಡಿ ಸೈನ್ ಹಾಕ್ಸು, ಇಲ್ಲ ಅಂದ್ರೆ ನಮ್ಗೆ ದೊಡ್ಡ ಲಾಸು. ಪೂಜಾ, ನಾನು ಎಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಇವಳು ಕೈಗೆ ಸಿಗಲ್ಲ ಅಂತಾಳೆ. ಸಿಕ್ಕಿದ್ರೆ ಡಿವೋರ್ಸ್ ಕೇಸ್ ನಡೀತಿದೆ, ಸ್ವಲ್ಪ ಟೈಮ್ ಕೊಡು ಅಂತಾಳೆ. ಅಶ್ವಿನ್, ನನ್ನ ಪ್ರಕಾರ ಇದೇ ಸರಿಯಾದ ಸಮಯ. ಈಗ ಅವಳು ಗಂಡನ್ ಬಿಡ್ತಿರೋದ್ರಿಂದ ಅವಳಿಗೇನು ಬೇಡ ಅಂತ ಅನ್ಸುತ್ತೆ. ಈ ಟೈಮಲ್ಲಿ ಅವಳನ್ನ ಏನ್ ಕೇಳಿದ್ರು ಕೊಡ್ತಾಳೆ. ಕೊಡ್ಲೇಬೇಕು, ಇಲ್ಲ ಅಂದ್ರೆ ನಾನು ಅಣ್ಣನ ಮುಂದೆ ಹೋಗಿ ಈ ಹೋಟೆಲ್ಲು, ಮೀರಾ, ಈ ಕರ್ಮಕಾಂಡ ಎಲ್ಲ ಈ ಸೇವಂತಿದೆ ಕೈವಾಡ ಅಂತ ಹೇಳ್ಬಿಡ್ತೀನಿ. ನಿಜವಾಗ್ಲೂ ಹೇಳ್ತೀಯಾ? ಹೇಳ್ಬಿಡ್ತೀನಿ ಅಂತ ಹೆದರ್ಸ್ತೀನಿ. ಆ ಸೇವಂತಿ ತಾನಾಗೇ ದಾರಿಗೆ ಬಂದು ಈ ಮನೆನ ನನ್ನ ಹೆಸರಿಗೆ ಬರ್ಕೊಡ್ತಾಳೆ. ನಿನಗೆ ನಾನು ಮೋಸ ಮಾಡಿಲ್ಲ. ನಿನ್ನ ಗಂಡನಿಗೂ ನಿನಗೂ ಡಿವೋರ್ಸ್ ಕೊಡಿಸ್ತೀನಿ. ಇದು ನನ್ನ ಲಾಯರ್ ವೃತ್ತಿ ಮೇಲೆ ಆಣೆ.